ಧರ್ಮಸ್ಥಳದ ಹೆಗ್ಡೆ ಅವರ ಕುಟುಂಬ ಚಿತ್ರ ಹಿಂಸೆ ಅನುಭವಿಸ್ತು. ಆ ಶಾಪ ನಿಮಗೆ ತಟ್ಟಲ್ವಾ? ಆ ಶಾಪ ನಿಮಗೆ ಮುಟ್ಟಲ್ವಾ? ಹೋಮ್ ಮಿನಿಸ್ಟರ್ ಆಗಿದ್ದೆ ನಾನು, ಇಲ್ಲಿ ಧರ್ಮಸ್ಥಳಕ್ಕೆ ಬಂದಿದ್ದೀನಿ. ನಾನು ಕೂಡ ನಾವೆಲ್ಲ ಸತ್ಯದ ಪರವಾಗಿದ್ದೀರಿ. ಸೌಜನ್ಯ ಕೇಸು ತನಿಖೆ ಮಾಡೋದ್ರಲ್ಲಿ ಯಾರ್ದು ಸಮಸ್ಯೆ ಇಲ್ಲ, ನಾವೆಲ್ಲ ಅದಕ್ಕೆ ಬೆಂಬಲ ಇದ್ದೀರಿ. ಆದ್ರೆ ಆ ಹೆಸರು ಹೇಳಿಕೊಂಡು ಇವತ್ತು ಧರ್ಮಸ್ಥಳವನ್ನ ಅಪವಿತ್ರ ಮಾಡಕ್ಕೆ ಹೊರಟಿದಾರಲ್ಲ, ಇದರ ವಿರುದ್ಧ ನಮ್ಮ ಹೋರಾಟ. ಧರ್ಮದ ಪರವಾಗಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೀರಿ. ಇದಕ್ಕೋಸ್ಕರ ನಾವು ಧರ್ಮಸ್ಥಳಕ್ಕೆ ಬಂದಿದ್ದೀರಿ. ಇಲ್ಲಿ ಪಾರ್ಟಿ ಇಲ್ಲ, ನಾವೆಲ್ಲ ಹಿಂದೂ ಅಂತ ಬಂದಿರೋದು, ನಾವೆಲ್ಲ ಒಂದು ಅಂತ ಬಂದಿರೋದು. ಇವತ್ತು ಕಾಂಗ್ರೆಸ್ ಅವರು ಹೇಳ್ತಾರೆ ನಾವು ನಾಳೆಯಿಂದ ಧರ್ಮಸ್ಥಳಕ್ಕೆ ಬರ್ತೀರಿ. ಬಾಣ ಇವತ್ತೇ ಬಂದ್ಬಿಡು, ಹೆಲಿಕಾಪ್ಟರ್ ಹತ್ತ ಇಲ್ಲೇ ಬಾ, ಇಲ್ಲೇ ನಿನ್ ಚೇರ್ ಹಾಕಿ ಕೂತಿರ್ಸ್ತೀರಿ. ಯಾರು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವ್ರಿಗೆ ದಮ್ ಇದೆಯಾ ಬರಕ್ಕೆ? ನಿಮ್ಗೆ ಗೌರವ ಇದೆಯಾ ಬರಕ್ಕೆ? ಇಲ್ಲಿ ಮಾನ ಮರ್ಯಾದೆ ಇದೆಯಾ ನಿಮ್ಗೆ ಬರಕ್ಕೆ? ಇಲ್ಲಿ ಯಾವ ಮುಖ ಇಟ್ಕೊಂಡು ಬರ್ತೀರಾ ನೀವು? ಇಲ್ಲಿ ಯಾವ ಮುಖ ಇಟ್ಕೊಂಡು ಬರ್ತೀರಾ ನೀವು? ಧರ್ಮಸ್ಥಳಕ್ಕೆ ಅಪವಿತ್ರ ಮಾಡಿದ್ರಿ. ಇಡೀ ದೇಶ, ಇಡೀ ಪ್ರಪಂಚ ನೋಡ್ಬಿಡ್ತು. ಒಂದು ತಿಂಗಳ ಕಾಲ ಆ ಕುಟುಂಬ, ಧರ್ಮಸ್ಥಳದ ಹೆಗ್ಡೆ ಅವರ ಕುಟುಂಬ ಚಿತ್ರ ಹಿಂಸೆ ಅನುಭವಿಸ್ತು. ಆ ಶಾಪ ನಿಮಗೆ ತಟ್ಟಲ್ವಾ? ಆ ಶಾಪ ನಿಮಗೆ ಮುಟ್ಟಲ್ವಾ? ಎಲ್ಲ ಪ್ರಚಾರ ಆಯ್ತು ಎಲ್ಲ ಕಡೆ. ಈಗ ಬಂದಿದ್ದೀರಾ ನಾವು ಧರ್ಮಸ್ಥಳದ ಪರವಾಗಿದ್ದೀರಿ ಅಂತ. SIT ಕೊಡುವಾಗ ನಿನ್ ಧರ್ಮಸ್ಥಳ ಎಲ್ಲೋಗಿತ್ತು? SIT ಕೊಡುವಾಗ ನಿನ್ ಧರ್ಮಸ್ಥಳದ ಬಗ್ಗೆ ಯಾಕೆ ಮಾತಾಡಿಲ್ಲ? ಅವಾಗ ಮಾತಾಡಿಲ್ಲ. ಈಗ ಒಂದೊಂದೇ ಏನು ಬುರುಡೆಗಳು ಸಿಕ್ಕಿಲ್ಲಲ್ಲ. ನಾನು ವಿಧಾನಸಭೆಯಲ್ಲಿ ನಾನು ಸುನೀಲ್ ಎಲ್ಲ ಮಾತಾಡಿದ್ರಿ, ನಮ್ಮೆಲ್ಲ ಶಾಸಕರು ಮಾತಾಡಿದ್ರು, ವಿಧಾನ ಪರಿಷತ್ತಲ್ಲಿ ಮಾತಾಡಿದ್ರು. ನಾನು ಕೇಳಿದೆ, ಈ ಬೇತಾಳ ಚಂದಮಾಮದಲ್ಲಿ ಬೇತಾಳ ಬಂದಿದೆಯಲ್ಲ ಪುಸ್ತಕ, ಆ ಚಂದಮಾಮದ ಬೇತಾಳ ಎಲ್ಲಪ್ಪ ಹಿಡ್ಕೊಂಬಂದ್ರಿ ಅಂತ ಕೇಳಿದೆ. ಆ ಬೇತಾಳನ ಹಿಡ್ಕೊಂಬಂದಿದ್ದಾರೆ, ಅವನ ಕೈಗೆ ಬುರುಡೆ ಕೊಟ್ಟಿದ್ದಾರೆ. ಒಂದು ರೀತಿ ಸೀರಿಯಲ್ ತರ, ನಾಟಕದ ಸಿನಿಮಾನು ಯಾವನು ಕೈಲೂ ಒಬ್ಬ, ಅದ್ಯಾವುದೋ RR ಫಿಲಮ್ ಬಂದಿತ್ತಲ್ಲ, KGF, ಏನು ಇಲ್ಲ ಈ ಸಿನಿಮಾದ ಮುಂದೆ. ಅದು ಅಂತ ದೊಡ್ಡ ಸಿನಿಮಾನ ತಯಾರು ಮಾಡಿದ್ದಾರೆ. ಡೈರೆಕ್ಟರ್ ಯಾರೋ ಇರ್ಬೋದು, ಆದರೆ ಪ್ರೊಡ್ಯೂಸರ್ ಮಾತ್ರ ಕಾಂಗ್ರೆಸ್ ಅವರೇ.